ರಾಜ್ಯ ವಿಧಾನಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆದವು. ಆದರೆ ಅಂಬೇಡ್ಕರ್ ಮತ್ತು ಸಾವರ್ಕರ್ ಅವರ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತಿಕ್ಕಾಟಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಸದನದಲ್ಲಿ ಬೇರೆ ವಿಚಾರಗಳನ್ನು ಅಥವಾ ಬಜೆಟ್ ಮೇಲೆ ಚರ್ಚೆ ಮಾಡ್ತಾ ಸಾವರ್ಕರ್ ಅವ್ರ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಅಂಬೇಡ್ಕರ್ ಅವರನ್ನು ಸೋಲಿಸೋದ್ರಲ್ಲಿ ಸಾವರ್ಕರ್ ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಕೆಲವೊಂದಿಷ್ಟು ದಾಖಲೆಗಳನ್ನು ಪತ್ರವನ್ನು ಪ್ರದರ್ಶನ ಮಾಡಿದ್ರು. ಈಗ ಅದಕ್ಕೆ ಬಿಜೆಪಿ ತಿರುಗೇಟನ್ನು ಕೊಡ್ತಾ ಇದೆ. ಬಿಜೆಪಿಯ ಸಾಲು ನಾಯಕರು ಸರದಿ ಸಾಲಲ್ಲಿ ನಿಂತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಯಾಕೆಂದರೆ ಸಾವರ್ಕರ್ ಅವ್ರ ವಿಚಾರ ಮಾಡೋದಕ್ಕಿಂತ ಮೊದಲು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದೇ ಕಾಂಗ್ರೆಸ್, ಅಂಬೇಡ್ಕರ್ ಅವರಿಗೆ ಟಿಕೆಟ್ ಕೊಡದೇ ಇರುವಂಥದ್ದೇ ಕಾಂಗ್ರೆಸ್ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಾವರ್ಕರ್ ವಿಚಾರವನ್ನು, ಅಂಬೇಡ್ಕರ್ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದರು. ಇದರ ಜೊತೆಗೆ ಇವತ್ತು ಸದನದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ, ಅದು ಗವರ್ನರ್ ಮೇಲಿನ ಉತ್ತರ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಭಾಷಣ ಇರ್ಬೋದು, ವಿಚಾರಗಳಿರ್ಬೋದು, 4% ಮೀಸಲಾತಿ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಯಿತು. ಅಪರಾಧಗಳನ್ನ ಮಾಡ್ತಕ್ಕಂಥವ್ರು RSS ನವರು ಆಚೆ ಕಡೆ ಹೋಗಿ ಮಾತಾಡ್ಲಿ. ಅಂಬೇಡ್ಕರ್ ಸಾಹೇಬ್ರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಅವರೇ ಲಿಖಿತವಾಗಿ ಬರೀತಾರೆ ಅಂದ್ರೆ ಇನ್ನೇನ್ ಸಾಕ್ಷಿ ಬೇಕ್ರಿ ಇವರಿಗೆ? ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಕ್ಕಂಥವ್ರು ಸಂಘ ಪರಿವಾರದವ್ರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಸೋಲ್ಸ್ಲಿಕ್ಕೆ ಸಂಚು ಮಾಡಿದ್ರು, ಸೋಲ್ಸಿದ್ರು ಕೂಡ ಅಂತ ಬರೆದಿದ್ದಾರೆ. ನಮ್ ಕಡೆಯಿಂದನೂ ಸಾಕಷ್ಟು ದಾಖಲೆ ಇದೆ, ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಸಾವರ್ಕರ್ ಹೇಳಿದ್ರು ಅವ್ರಿಗೆ ಪ್ರಚಾರ ಮಾಡಕ್ಕೆ ಅಂಬೇಡ್ಕರ್ ಸೋಲ್ಸಿರೋದು ಕಾಂಗ್ರೆಸ್ ಸಿದ್ಧಾಗಿದೆ. ಅಂಬೇಡ್ಕರ್ ವರ್ಸಸ್ ಸಾವರ್ಕರ್, ಇವೆರಡು ಹೆಸರು ಅವಾಗವಾಗ ರಾಜಕೀಯ ನಾಯಕರ ಬಾಯಲ್ಲಿ ಕೇಳ್ತಾನೆ ಇರ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಅಸ್ತ್ರ ಪ್ರತ್ಯಸ್ತ್ರ ಮಾಡ್ಕೊಳ್ಳೋದು ಏನು ಹೊಸ್ತೇನಲ್ಲ. ಆದ್ರೆ ನಿನ್ನೆ ವಿಧಾನಸಭೆಯಲ್ಲಿ ಸಿಎಂ ಉತ್ತರ ಕೊಡ್ತಿದ್ದಾಗ ಅಂಬೇಡ್ಕರ್ ಸೋಲಿಸಿದ್ಯಾರು ಅನ್ನೋ ವಿಚಾರ ಪ್ರಸ್ತಾಪವಾಯಿತು. ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಸಾವರ್ಕರ್ ಅಂತ ದಾಖಲೆ ಸಮೇತವೇ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿರೋದು ಮತ್ತಷ್ಟು ವಾಕ್ಸಮರಕ್ಕೆ ಕಾರಣವಾಗಿದೆ. 1952ರಲ್ಲಿ ಅಂಬೇಡ್ಕರ್ ಸಾಹೇಬ್ರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಸ್ವೀಕಾರ ಮಾಡಿದಾರಲ್ಲ, ಆಯ್ತು, ಅದಕ್ಕೆ ಸಮಾವಕಾಶ ಕೊಡ್ತೇನೆ, ಈ ವಿಚಾರ ಸಮಾವಕಾಶ ಕೊಡ್ತೇವೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಂಬೇಡ್ಕರ್ ವರ್ಸಸ್ ಸಾವರ್ಕರ್ ಯುದ್ಧ. ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾದ ನಾಯಕರ ವಾಕ್ಸಮರ. ಹೌದು, ಚುನಾವಣೆಯಲ್ಲಿ ಅಂಬೇಡ್ಕರ್ ಸೋಲಿಗೆ ಸಾವರ್ಕರ್ ಕಾರಣ ಅಂತ ಹೇಳಿದ ಸಚಿವ ಪ್ರಿಯಾಂಕ್ ಖರ್ಗೆ ಮಾತು ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಬಿಜೆಪಿಯ ಆರೋಪಗಳಿಗೆ ಇವತ್ತು ತಿರುಗೇಟು ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಅವರೇ ಸ್ವತಃ ಪತ್ರ ಬರೆದಿದ್ದಾರೆ. ನಾನು ಸೋತಿರೋದು ಸಾವರ್ಕರ್ ರಿಂದ ಅಂತ, ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಅಂತ ಪ್ರಶ್ನಿಸಿದ್ರು. ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತೆ ಸಾವರ್ಕರ್ ಇಂದ ಅಂತ. ಮತ್ತೆ ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದ್ರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ. ಎಲ್ಲವನ್ನೂ ಅಂಬೇಡ್ಕರ್ ಅವರೇ ಬರೆದಿರೋದು, ಎಐ ದಾಖಲೆ ಸೃಷ್ಟಿ ಮಾಡೋಕೆ ಆಗುತ್ತಾ ಅಂತ ಬಿಜೆಪಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ರು. ಇದಿಷ್ಟೇ ಅಲ್ಲ, ದಾಖಲೆ ಕೊಟ್ರೆ ರಾಜೀನಾಮೆ ಕೊಡ್ತೀನಿ ಅಂದ್ರು ಅಲ್ವಾ, ದಾಖಲೆ ಕೊಟ್ಟಿದ್ದೀನಿ, ರಾಜೀನಾಮೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು. ನಂದು ವಿಚಾರ ಏನಿತ್ತು ಪ್ರಪೋಸಲ್ ಪಾರ್ಟಿಷನ್ಗೋಸ್ಕರ ಅಥವಾ ಕಾಶ್ಮೀರ್ ಬಗ್ಗೆ ಏನು ವಿಚಾರ ಇತ್ತು ಅದನ್ನ ಮುಂದಿಟ್ಕೊಂಡು ಇವರು ಸೋಲ್ಸ್ಲಿಕ್ಕೆ ಸಂಚು ಮಾಡಿದ್ರು, ಸೋಲ್ಸಿದ್ರು ಕೂಡ ಅಂತ ಬರೆದಿದ್ದಾರೆ. ಏನು ನಾವು ಸೃಷ್ಟಿ ಮಾಡಿರೋ ದಾಖಲೆಗಳ ಅಥವಾ ಎಐ ಇಂದ ಜನರೇಟ್ ಆಗಿರೋದ? ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂದ್ರಲ್ಲ, ನಾವೇನಾದ್ರೂ ದಾಖಲೆಗಳು ಕೊಟ್ರೆ ರಾಜೀನಾಮೆ ಕೊಡಿಸಿ. ಇನ್ನು ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ ಕೊಟ್ರು. ಅಂಬೇಡ್ಕರ್ ಅನ್ನ ಸೋಲಿಸಿದ್ದು RSS ಅನ್ನೋದ್ರಲ್ಲಿ ಸಂಶಯ ಬೇಡ ಎಂದಿದ್ದಾರೆ. ಚುನಾವಣೆಯಲ್ಲಿ ಅವ್ರನ್ನ ಯಾರು ಸೋಲಿಸಿದ್ರು ಅಂತೇಳಿ ಬಹಳ ಸ್ಪಷ್ಟವಾಗಿ ಅವರ ಆಟೋಬಯೋಗ್ರಫಿನಲ್ಲೂ ಇದೆ. ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಕ್ಕಂಥವ್ರು ಸಂಘ ಪರಿವಾರದವ್ರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲ್ ಸ್ವೀಕರಿಸಿದ ಶಾಸಕ ಅಶ್ವತ್ಥ ನಾರಾಯಣ್, ನಮ್ಮ ಬಳಿಯೂ ದಾಖಲೆ ಇದೆ ಅಂದ್ರು. ಸಂಸದ ಬೊಮ್ಮಾಯಿ ಮಾತನಾಡಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ದೇ ಕಾಂಗ್ರೆಸ್ ಅಂದ್ರು. ನಮ್ ಕಡೆಯಿಂದನೂ ಸಾಕಷ್ಟು ದಾಖಲೆ ಇದೆ, ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಪ ಸ್ವಲ್ಪ ಓದಿರ್ತಾರೆ ಅವರು, ಪೂರ್ತಿಯಾಗಿ ನಮ್ ಕಡೆಯಿಂದ ಮಾಹಿತಿ ಇದೆ. ಕಾಂಗ್ರೆಸ್, ನೆಹರು ಅವರು
ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡಿರೋದು ಇಡೀ ದೇಶಕ್ಕೆ ಇಡೀ ಗೊತ್ತಿರುವಂತ ಸತ್ಯ. ನೆಹರು ಅವರು 2 ಸತಿ ಬಂದು ಪ್ರಚಾರ ಮಾಡಿದ್ರು, ಸಾವರ್ಕರ್ ಹೇಳಿದ್ರು ಅವ್ರಿಗೆ ಪ್ರಚಾರ ಮಾಡಕ್ಕೆ. ಸುಮ್ಮನೆ ಈಗ ಯಾವುದೋ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಸರಿಯಲ್ಲ. ಅಂಬೇಡ್ಕರ್ ಸೋಲಿಸಿರೋದು ಕಾಂಗ್ರೆಸ್ ಶತಸಿದ್ಧಾಗಿದೆ. ಅಂಬೇಡ್ಕರ್ ಮತ್ತು ಸಾವರ್ಕರ್ ವಿಚಾರವಾಗಿ ಎರಡೂ ಪಕ್ಷಗಳ ನಡುವೆ ಪರಸ್ಪರ ಮಾತಿನ ಸಮರ ಜೋರಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಸವಾರಿ ಮಾಡ್ತಿದ್ರೆ ಅತ್ತ ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ನಾಯಕರು ತಿರುಗುಬಾಣ ಬಿಡ್ತಿದ್ದಾರೆ. ಅನಿಲ್ ಕಲ್ಕೆರೆ, TV9, ಬೆಂಗಳೂರು.